ನಮಸ್ತೆ ಚಾಮರಾಜನಗರ. ಈ ದಿನ ನಾವು ಹಸಿರು ಪಡೆ ಚಾನಲ್ ಕಡೆಯಿಂದ ವಿಶ್ವ ಗುಬ್ಬಚ್ಚಿ ದಿನದ ಆಚರಣೆಯ ಪ್ರಯುಕ್ತವಾಗಿ ನಮ್ಮ ಜಿಲ್ಲೆಯ ಬಾಲ್ಯದಿಂದ ಪಕ್ಷಿ ವೀಕ್ಷಣೆ ಬಗ್ಗೆ ಹವ್ಯಾಸ ಹೊಂದಿರುವಂಥ ತುಂಬ ಜಾಸ್ತಿ ಇಂಟ್ರೆಸ್ಟ್ ಇಟ್ಕೊಂಡು ಪಕ್ಷಿ ವೀಕ್ಷಣೆ ಬಗ್ಗೆ ತಮ್ಮ ಬಾಲ್ಯದಿಂದನೇ ನಮ್ಮ ಜಿಲ್ಲೆಯ ಸುತ್ತಮುತ್ತ ಇರೋ ಎಲ್ಲ ಕಾಡು ಪ್ರದೇಶ, ಕೆರೆ ಕಟ್ಟೆಗಳ ಹತ್ರ ಹಾಗೂ ನಮ್ಮ ದೇಶದ ಸುಮಾರು ಪ್ರದೇಶಗಳಲ್ಲಿ ಈ ಪಕ್ಷಿ ವೀಕ್ಷಣೆ ಬಗ್ಗೆ ತುಂಬಾ ಆಸಕ್ತಿ ಹೊಂದಿ ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇರೋಂಥ ನಮ್ಮ ಜಿಲ್ಲೆಯ ಆದರ್ಶ್ ಅರಸ್ರವರು ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸುಸ್ವಾಗತ. ಈ ವಿಶ್ವ ಗುಬ್ಬಚ್ಚಿ ದಿನಾಚರಣೆನ ಏನಕ್ಕೆ, ಯಾವಾಗಿಂದ ನಾವು ಆಚರಿಸ್ತಾ ಇದ್ದೀವಿ ಅಂತ ನಮ್ಮ ವೀಕ್ಷಕರಿಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಸೊ ಇಂಟರ್ನ್ಯಾಷನಲ್ ಸ್ಪ್ಯಾರೋ ಡೇನ 2010ರಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಏನಕ್ಕೆ ಆಚರಣೆ ಮಾಡ್ತಾ ಇದ್ದಾರೆ ಅಂತಂದರೆ, ಸಾರ್ವಜನಿಕರಲ್ಲಿ ಒಂದು ಅವೇರ್ನೆಸ್ ಬರಲಿಕ್ಕೆ ಅದನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಈ ಗುಬ್ಬಚ್ಚಿಯ ಜೀವನ ಕ್ರಮ, ಲೈಫ್ ಸೈಕಲ್ ಬಗ್ಗೆ ಏನಾದರೂ ತಿಳಿಸ್ತೀರಾ? ಈಗ ಗುಬ್ಬಚ್ಚಿಯಿಂದ ತಗೊಂಡ್ಮೇಲೆ ಒಂದು ಗುಬ್ಬಚ್ಚಿ ಅರೌಂಡ್ 5ರಿಂದ 8 ಮೊಟ್ಟೆಗಳು ಇಡುತ್ತೆ. ಓಕೆ. ಸೊ ಅದು ಒಂದು 10ರಿಂದ 14 ದಿನದಲ್ಲಿ ಮೊಟ್ಟೆ 2 ಗಂಡು ಮತ್ತು ಹೆಣ್ಣು ಎರಡೂ ಕೂಡ ಜೊತೆಗೆ ಸೇರಿ ಕಾವು ಕೊಡುತ್ತೆ. ಕಾವು ಕೊಟ್ಟಾದ್ಮೇಲೆ ಮೊಟ್ಟೆ ಹ್ಯಾಚ್ ಆಗುತ್ತೆ, ಹೊಡೆಯುತ್ತೆ. ಹೊಡೆದು ಮರಿಗಳು ಈಚೆ ಬರುತ್ತೆ. ಸೊ ಮರಿಗಳು ಈಚೆ ಬಂದಮೇಲೆ ಎಷ್ಟು ಒಂದು 8 ಆಗಿರ್ಬೋದು. ಅದರಲ್ಲಿ ಏನು ಈಗ ಗುಬ್ಬಚ್ಚಿಗಳು ಗೂಡು ಕಟ್ಟಿರುತ್ತೆ, ಅದ್ರ ಸೈಜ್ ಮೇಲೆ ಕೆಲವೊಂದು ಮರಿಗಳು ಅದರಿಂದ ಈಚೆ ಬಿದ್ದು ಸಾಯೋ ಚಾನ್ಸಸ್ ಇರುತ್ತೆ. ಸೊ ಅದಾದಮೇಲೆ ಮರಿಗಳಿಗೆ ರೆಕ್ಕೆ ಪುಕ್ಕ ಎಲ್ಲ ಬಂದು ಈಚೆ ಬಂದು ಹಾರಿದ ಮೇಲೆ ಈಗ ಹೊರಗಡೆ ಈಗ ಸ್ಪ್ಯಾರೋನ ಹಂಟ್ ಮಾಡುವಂಥ ಗಿಡಗಳಾಗಿರ್ಬೋದು ಅಥವಾ ಗೂಬೆಗಳಾಗಿರ್ಬೋದು, ಆಮೇಲೆ ಹದ್ದುಗಳಾಗಿರ್ಬೋದು ಮತ್ತು ಹಾಕ್ ಆಗಿರ್ಬೋದು. ಸೊ ಇದೆಲ್ಲ ಹಂಟ್ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಸರ್ವೈಲೆನ್ಸ್ ಒಂದು 4ರಿಂದ 5 ಸರ್ವೈವ್ ಆಗುತ್ತೆ ವೈಲ್ಡಲ್ಲಿ. ಸೊ ಅದು ಸರ್ವೈವ್ ಆದಮೇಲೆ ಅದ್ರದ್ದು ಲೈಫ್ ಸ್ಪ್ಯಾನ್ ಸ್ಟಾರ್ಟ್ ಆಗೋದು ಒಂದು 4ರಿಂದ 5 ವರ್ಷ ತನಕ ಬದುಕ್ತೆ. ಸೊ ಅಲ್ಲಿ ತನಕ ಈ ಸೇಮ್ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ಓಕೆ. ಅದು ಎಷ್ಟು ತೂಕ ಇರ್ಬೋದು ಗುಬ್ಬಚ್ಚಿ? ಒಂದು ಗುಬ್ಬಚ್ಚಿ ಒಂದು 29 ಗ್ರಾಮಿಂದ 40 ಗ್ರಾಮ್ ತನಕನು ವೇರಿ ಆಗುತ್ತೆ. ಈ ನಮ್ಮ ಜೀವನ ಶೈಲಿಯಲ್ಲಿ ನಮ್ಮಿಂದ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಗುಬ್ಬಚ್ಚಿಗಳ ಸಂತತಿ ಕಡಿಮೆ ಆಗೋಕೆ. ಅದಕ್ಕೆ ನಾವ್ ಏನ್ ಮಾಡ್ಬೋದು? ನೀರಿಡ್ಬೋದು. ಈಗ ಕೆಲವೊಂದು ಈಗ ನಮ್ಮ ಸಿಟಿಯಲ್ಲಿ ಈಗಲೂ ಕೂಡ ಗುಬ್ಬಚ್ಚಿಗಳು ಒಂದೊಂದು ಜಾಗದಲ್ಲಿ ಇದಾವೆ. ಸೊ ಅಂತ ಜಾಗಗಳನ್ನ ನಾವು ಗುರುತಿಸ್ಬೇಕು. ಮೊದಲನೇದಾಗಿ ಗುರುತಿಸಿ ಅಲ್ಲಿ ನೀರು ಇಡುವಂಥದ್ದು ಡೈಲಿ. ಇವಾಗ ಚಾಮರಾಜನಗರದಲ್ಲಿ ತುಂಬ ಜನ ವಾಕಿಂಗ್ ಹೋಗ್ತಿರ್ತಾರೆ. ಸೊ ಬೆಳಗ್ಗೆ ಹೊತ್ತು ಜಾಸ್ತಿ ವಾಹನ ಸಂಚಾರ ಕಮ್ಮಿ ಆಗಿರೋದ್ರಿಂದ ಕೆಲವರು ನೋಡ್ತಿರ್ತಾರೆ ಗುಬ್ಬಚ್ಚಿಗಳು, ಕೆಲವು ಕಡೆ ಐಡೆಂಟಿಫೈ ಮಾಡ್ತಾರೆ, ನೋಡ್ತಾರೆ. ಅಂತ ಕಡೆ ಹೋಗಿ ನೀರು ಇಡುವಂಥದ್ದು, ಆಮೇಲೆ ಬರ್ಡ್ ಫೀಡರ್ಸ್ಗಳು ಇಡುವಂಥದ್ದು. ಇದನ್ನ ಯಾರಾದ್ರೂ ಒಬ್ರು ಮೇಂಟೈನ್ ಮಾಡ್ತಾ ಬಂದ್ರೆ ನಗರದಲ್ಲಿ ಖಂಡಿತ ಗುಬ್ಬಚ್ಚಿ ಏನು ಸಂತತಿ ಇನ್ಕ್ರೀಸ್ ಆಗುತ್ತೆ. ಅದ್ರ ಇನ್ಕ್ರೀಸ್ ಆದಾಗ ಎಲ್ಲಿ ಗುಬ್ಬಚ್ಚಿಗಳು ನಮಗೆ ಕಾಣಿಸ್ಕೊಳ್ಳುತ್ತೆ ಅಲ್ಲಿ ಬಯೋಡೈವರ್ಸಿಟಿ, ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಹೌದು. ಅಂದ್ರೆ ಮೇನ್ ನಾವು ಮೊಬೈಲ್ ಟವರ್ಸ್ ಅದನ್ನೆಲ್ಲ ಕಮ್ಮಿ ಮಾಡ್ತಾ ಬರಬೇಕು. ಮೊಬೈಲ್ ಟವರ್ಸ್ ಎಫೆಕ್ಟ್ ಆಗುತ್ತಲ್ವಾ? ಇವಾಗ ಮನುಷ್ಯ ಇವಾಗ ಅಪ್ಗ್ರೇಡ್ ಆಗ್ತಾ ಇದಾರೆ. ಮೊಬೈಲ್ ಇಲ್ಲ ಅಂದ್ರೆ ಯಾವ್ದು ಕೂಡ ಕೆಲಸಗಳು ಆಗೋದಿಲ್ಲ. ಆದ್ರೆ ಇಂಥದ್ದಲ್ಲಿ ಕೆಲವೊಂದು ಈ ತರ ಬರ್ಡ್ ಫೀಡರ್ಸ್ಗಳು ಇಂಪ್ರೂವ್ಮೆಂಟ್ ಮಾಡ್ತಾ ನಾವು ಖಂಡಿತ ಏನು ಸ್ಪ್ಯಾರೋಗಳಿದೆ ಮತ್ತು ಬೇರೆ ಇನ್ನಿತರ ಸ್ಪೀಶೀಸ್ ಆಗಿರ್ಬೋದು, ಬರ್ಡ್ ಸ್ಪೀಶೀಸ್ ಅರಿತು ಪಾಪ್ಯುಲೇಷನ್ ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ನಾವೆಲ್ಲ ಸ್ಕೂಲ್ಸ್ಗಳಲ್ಲಿ ಓದಿರೋ ಹಾಗೆ ಒಂದು ಫುಡ್ ಚೈನ್ ಅಂತ ಇದೆ. ಈಗ ನಾವು ಪ್ರಕೃತಿನ ತಗೊಂಡ್ರೆ ಅದರಾದಂಥ ಒಂದು ಫುಡ್ ಚೈನ್ ಇದೆ. ಅದರಲ್ಲಿ ನಾವು ಹ್ಯೂಮನ್ಸ್ ಕೂಡ ನಾವು ಆ ಫುಡ್ ಚೈನಲ್ಲಿ ಇದ್ದೀವಿ. ಸೊ ಒನ್ಸ್ ಈ ಗುಬ್ಬಚ್ಚಿಗಳು ಅದ್ರ ಸಂತತಿಗಳು ನಶಿಸಿ ಹೋದರೆ ಏನಾಗುತ್ತೆ ಅಂದರೆ ಆ ಫುಡ್ ಚೈನ್ಗೆ ಎಫೆಕ್ಟ್ ಬಿದ್ದೇ ಬೀಳುತ್ತೆ. ಮಾನವನಿಂದ ಗುಬ್ಬಚ್ಚಿ ನಶಿಸಿ ಹೋಗ್ತಾ ಇದೆ ಅಲ್ವಾ? ಸೊ ಇದಕ್ಕೆ ನಾವು ಏನ್ ಮಾಡ್ಬೋದು? ನಮ್ಮಿಂದ ಏನ್ ಕೊಡುಗೆ ಮಾಡ್ಬೋದು ನಮ್ಮ ಗುಬ್ಬಚ್ಚಿಗಳನ್ನ ವಾಪಸ್ಸು ನಮ್ಮ ಸುತ್ತಮುತ್ತಲ ತರೋದಿಕ್ಕೆ? ಸೊ ನಮ್ಮ ಸುತ್ತಮುತ್ತ ಗುಬ್ಬಚ್ಚಿಗಳ ಸಂತತಿ ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ, ಈಗ ನಮ್ಮ ಮನೆಯಲ್ಲಿ ಬಾಲ್ಕನಿ ಆಗಿರ್ಬೋದು, ಹಾಗೆ ಗಾರ್ಡನ್ ಆಗಿರ್ಬೋದು. ಗಾರ್ಡನ್ನಲ್ಲಿ ಒಂದು ನೀರು ಇರೋವಂಥದ್ದು,
ಆಮೇಲೆ ಎಲ್ಲೆಲ್ಲಿ ಗುಬ್ಬಚ್ಚಿಗಳು ಬಂದು ಕೂತ್ಕೊಳ್ಳೋಂಥ ಜಾಗಗಳು ಎಲ್ಲೆಲ್ಲಿ ಇದೆ ಸಾಧ್ಯತೆ, ಮರಗಳಾಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಒಣಗಿರೋ ಕಡ್ಡಿಗಳು ಅಥವಾ ಒಣಗಿರೋ ಮರಗಳು, ಅದ್ರ ಪಕ್ಕ ಒಂದು ಮಡಿಕೆ, ಹ್ಮ್. ಪಕ್ಷಿಗಳು ಬಂದು ಕೂತಿ ನೀರು ಕುಡಿಯುವಂಥ ಮಡಿಕೆಗಳಲ್ಲಿ ನೀರು ಇಟ್ಟು, ಆಮೇಲೆ ಫೀಡರ್ಸ್, ಫುಡ್ ಬರ್ಡ್ಸ್ ಫೀಡರ್ಸ್ ಅಂತ ಕರೀತಾರೆ, ಅದರಲ್ಲಿ ಮಿಲ್ಲೆಟ್ಸ್, ಹಾಗೆ ನವಣೆ, ರಾಗಿ, ಅಕ್ಕಿ, ಹಾಗೆ ಸೂರ್ಯಕಾಂತಿ ಬೀಜ ಇಂಥದ್ದನ್ನೆಲ್ಲ ಹಾಕಿ ಅಲ್ಲಿ ಇಟ್ಟಾಗ ಏನಾಗುತ್ತೆ, ಅದ್ರದ್ದು ಬರ್ಡ್ಸ್ಗಳು ಅಟ್ರಾಕ್ಟ್ ಆಗ್ತಾ ಬರುತ್ತೆ. ಅದ್ರ ಜೊತೆ ಬೇರೆ ಬರ್ಡ್ಸ್ ಜೊತೆ ಈ ಗುಬ್ಬಚ್ಚಿಗಳು ಅಟ್ರಾಕ್ಟ್ ಆಗಿ ಬಂದು ಅದನ್ನ ಫೀಡ್ ತೊಗೊಂಡು, ಆಮೇಲೆ ಬೇಸಿಗೆಗಾಲದಲ್ಲಿ ನೀರು ಇಡೋದ್ರಿಂದ ನೀರು ಕೂಡ ಅದಕ್ಕೆ ಹೆಲ್ಪ್ ಆಗುತ್ತೆ, ಅದ್ರ ಸಂತತಿ ಇಂಪ್ರೂವ್ ಆಗಲಿಕ್ಕೆ ಅದು ಕೂಡ ಹೆಲ್ಪ್ ಆಗುತ್ತೆ. ಈಗ ನಮ್ಮನೆ ಬಾಲ್ಕನಿಲಿ ಅಲ್ಲಿ ಇಲ್ಲಿ ಇಡ್ತೀವಿ ಅಂದ್ರೆ ಈ ಯೂಶಲಿ ಮನುಷ್ಯರು ಓಡಾಡೋ ಜಾಗದಲ್ಲಿ ಆದಷ್ಟು ಇರೋದಿಲ್ಲ ಅಲ್ವಾ, ಅವು ಹೆದರ್ತಾವಲ್ವಾ ಪಕ್ಷಿಗಳು, ಹೇಗೆ ಅದನ್ನ ಇದ್ ಮಾಡ್ಬೋದು ಅಂತ. ಈಗ ಹಳೆ ಕಾಲದಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ, ಎಲ್ಲಿ ಹಳ್ಳಿಗಳು ಇರುತ್ತೆ ಅಲ್ಲೆಲ್ಲ ಮುಂಚೆ ರಾಗಿ ಸೋರ್ಸೋರು, ಅಕ್ಕಿ ಸೋರ್ಸಿರೋರು. ಹೌದು. ಸೊ ಸೋಸಿದಾಗ ಎಲ್ಲ ನೆಲದಲ್ಲಿ ಬಿದ್ದಿರೋದು. ಈ ಕಡೆ ಒಂದು ಅಜ್ಜಿ ಸೋಸ್ತಿದೆ, ಅದ್ರ ಪಕ್ಕ ಬಂದು ಗುಬ್ಬಚ್ಚಿ ಬಂದು ತಿಂತಿತ್ತು. ಸೊ ಅದನ್ನ ಕಂಡು ಬಂದಾಗ ಏನ್ ಅನ್ಸುತ್ತೆ, ಈ ಗುಬ್ಬಚ್ಚಿಗಳು ಕೂಡ ನಮ್ಗೆ ಸೋಷಲೈಸ್ ಆಗಿರುವಂತ ಪಕ್ಷಿಗಳು. ಓಕೆ. ಸೊ ಮುಖ್ಯ ಕಾರಣ ಇವತ್ತಿನ ಜನರೇಷನ್ ಅಲ್ಲಿ ಗುಬ್ಬಚ್ಚಿಗಳು ಕಣ್ಮರೆ ಆಗ್ತಾ ಇರೋದು ಮನುಷ್ಯನಿಂದಾನೇ ಅಲ್ವಾ? ಹೌದು, ಖಂಡಿತ. ಹೇಗೆ ಮನುಷ್ಯನಿಂದ ಅಂತ ಅನ್ಕೊಂಡಾಗ ಡೆವಲಪ್ಮೆಂಟ್ ಆಗಿರ್ಬೋದು. ಹೇಗೆ ಅಂತಂದ್ರೆ, ಈಗ ಒಂದು ಮನೆ ಕಟ್ತೀವಿ, ಮನೆ ಕಟ್ಟಿದಾಗ ಸುತ್ತಮುತ್ತ ನಾವು ಗಾರ್ಡನ್ ಎಲ್ಲ ಹಾಕ್ತೀವಿ. ಹೌದು. ಸೊ ಎಲ್ಲೂ ಕೂಡ ನಾವು ಮಣ್ಣನ್ನ ಬಿಡೋದಿಲ್ಲ. ಸೊ ಮುಂಚೆ ಎಲ್ಲ ಒಂದು ಹಿತ್ಲು ಅಂತ, ಮನೆ ಅಂದ್ರೆ ಒಂದು ಹಿತ್ಲು ಅಂತ ಇರ್ತಿತ್ತು. ಹಿತ್ಲಲ್ಲಿ ತುಂಬಾ ಗಿಡಗಳು ಇರ್ತಿತ್ತು. ಆ ಗಿಡಗಳಿದ್ದಾಗ ಏನಾಗುತ್ತೆ, ಬಟರ್ಫ್ಲೈಸ್ ಬರುತ್ತೆ. ಈಗ ಬಟರ್ಫ್ಲೈಸ್ದು ನಾವು ಲೈಫ್ ಸೈಕಲ್ ಅಂತ ತಗೊಂಡ್ರೆ, ಬೇರೆ ಇನ್ಸೆಕ್ಟ್ಸ್ ಅಥವಾ ಚಿಟ್ಟೆಗಳು ಲೈಫ್ ಸೈಕಲ್ ತಗೊಂಡ್ರೆ ಲಾರ್ವಾ ಸ್ಟೇಟ್ ಅಂತ ಇರುತ್ತೆ. ಸೊ ಆ ಲಾರ್ವನೇ ಈ ಗುಬ್ಬಚ್ಚಿಗಳಿಗೆ ಆಹಾರ. ಯಾವಾಗ ನಮ್ಮ ಮನೆಯಲ್ಲಿ ಗಿಡಗಳಿಲ್ಲ, ಎಲ್ಲಿ ಗಾರ್ಡನ್ ಇಲ್ಲ ಅಂದಾಗ ಪಕ್ಷಿಗಳಿಗೆ ಊಟ ಇಲ್ಲ. ಈಗ ನಾವು ಇಂಟರ್ನ್ಯಾಷನಲ್ ಸ್ಪ್ಯಾರೋ ಡೇ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ಬರೀ ಸ್ಪ್ಯಾರೋ ಅನ್ನೋ ಪಕ್ಷಿ ಒಂದನ್ನೇ ನಾವು ಕಾಪಾಡ್ಕೋಬೇಕು ಅಂತಲ್ಲ, ಅದ್ರ ಜೊತೆಗೆ ಬೇರೆ ಆದಂಥ ವಿಧದಂಥ ಸ್ಪೀಶೀಸ್ಗಳು, ಬೇರೆ ಬರ್ಡ್ ಸ್ಪೀಶೀಸ್ಗಳು, ಬೇರೆ ಜಾತಿಯ ಬರ್ಡ್ಸ್ಗಳು, ಅದನ್ನು ಕಾಪಾಡ್ಕೋಬೇಕಾಗಿದೆ. ಅದರಿಂದ ಇದನ್ನು ಜಾರಿಗೆ ತಂದರು, 2010ರಲ್ಲಿ ಇದನ್ನು ಜಾರಿಗೆ ತಂದರು. ಸೊ ಈಗ ನಾವು ಗುಬ್ಬಚ್ಚಿನೇ ಅಂತಲ್ಲ, ನಮ್ಮ ಮನುಷ್ಯನ್ಗೆ ಜೊತೆಗೆ ಎಲ್ಲಾ ರೀತಿಯ ಪಕ್ಷಿ ಸಂತತಿಗಳ್ನು ನಾವು ಬೆಳೆಸೋದಕ್ಕೆ ಪ್ರಯತ್ನ ಪಡ್ಬೇಕು. ಇವಾಗ ನಿಮ್ಗೆ ಬಾಲ್ಯದಿಂದನೇ ಈ ಪಕ್ಷಿಗಳ ಮೇಲೆ ಏನಕ್ಕೆ ಆಸಕ್ತಿ ಬಂತು? ಒಂದು ಆಸಕ್ತಿ ಬಂದಿದ್ದು ಅದರ ಬಣ್ಣಗಳು. ಓಕೆ. ಆಮೇಲೆ ಅದರದ್ದು ಒಂದು ಪಕ್ಷಿ ಇನ್ನೊಂದು ಪಕ್ಷಿಗೆ ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ, ಅದನ್ನ ಅಬ್ಸರ್ವೇಷನ್, ಅದು ನಂಗೆ ತುಂಬಾ ಅಟ್ರಾಕ್ಷನ್ ಆಗ್ತಿತ್ತು. ಸೊ ಹಾಗೆ ನಾನು ಅದನ್ನ ಅದನ್ನ ಯಾವ ಪಕ್ಷಿ ವೀಕ್ಷಣೆ ಮಾಡ್ಬೇಕಾದ್ರೆ ಅದರಂತೆ ಕೂತ್ಕೊಂಡು ಅದು ಒಂದು ಕಮ್ಯುನಿಕೇಟ್ ಮಾಡಿದ್ರೆ ಏನಕ್ಕೆ ರಿಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ತರ ನಾನು ಕಮ್ಯುನಿಕೇಟ್ ಪಕ್ಷಿಗಳ ತರ ಹೋಗ್ಲಿಕ್ಕೆ, ಸೌಂಡ್ ಮಾಡ್ಲಿಕ್ಕೆ ಟ್ರೈ ಮಾಡುವೆ. ಸೊ ಆ ತರದಲ್ಲಿ ನಂಗೆ ಪಕ್ಷಿ ವೀಕ್ಷಣೆ ನನಗೆ ಇಂಟ್ರೆಸ್ಟ್ ಆಗಿ ಬಂತು. ಸೊ ನೀವು ಕಮ್ಯುನಿಕೇಟ್ ಮಾಡಿದಾಗ ಅವ್ರು ರೆಸ್ಪಾನ್ಸ್ ಕೊಡ್ತಿದ್ವಾ? ಖಂಡಿತ ರೆಸ್ಪಾನ್ಸ್ ಕೊಡ್ತವೆ. ಸೊ ಪ್ರತಿ ಒಂದು ಪಕ್ಷಿಗೂ ಇನ್ನೊಂದು ಪಕ್ಷಿಗೂ ಕಾಲ್ಸ್ ಅಲ್ಲಿ ಫ್ರೀಕ್ವೆನ್ಸಿ ವೇರಿಯೇಷನ್ ಇರುತ್ತೆ. ಫ್ರೀಕ್ವೆನ್ಸಿ ಶಾರ್ಪ್ನೆಸ್ ಡಿಫರ್ ಆಗುತ್ತೆ. ಒಂದು ಸ್ಮಾಲ್ ನೋಟ್ ಫ್ರೀಕ್ವೆನ್ಸಿ ವೇರಿಯೇಷನ್ ಆದ್ರೂ ಅದು ಫಾಲ್ಸ್ ಕಾಲ್ ಅಂತ ಅದು ತುಂಬಾ ಚೆನ್ನಾಗಿ ಐಡೆಂಟಿಫೈ ಮಾಡ್ತವೆ. ಪಕ್ಷಿಗಳಲ್ಲಿ ಇದೊಂದು ತುಂಬಾ ಯಾರೇ ಪಕ್ಷಿ ವೀಕ್ಷಣೆ ಸ್ಟಾರ್ಟ್ ಮಾಡಿದಾಗ ಆಸಕ್ತಿ ತರುವಂತ ವಿಷಯ ಇದು. ಮೇನ್ ಫ್ರೀಕ್ವೆನ್ಸಿ ಅದು ಹೇಗೆ ಸೌಂಡ್ ಇದ್ ಮಾಡುತ್ತೆ. ಈಗ ಒಂದು ಬುಲ್ಬುಲ್ ಆಗಿರ್ಬೋದು, ಬುಲ್ಬುಲ್ಲು, ಸೊ ಆ ಫ್ರೀಕ್ವೆನ್ಸಿ ಎಂಡ್ ಅಪ್ ನೋಟು ಕೂಡ ಮ್ಯಾಚ್ ಆಗುತ್ತೆ. ಡಿಫರೆನ್ಸ್ ಆದ್ರೂ ಅದರಲ್ಲಿ ಗೊತ್ತಾಗುತ್ತೆ. ಸೊ ಈಗ ನಾವು ಹೆಂಗೆ ಮನುಷ್ಯರು ವಾಯ್ಸ್ ರೆಕಗ್ನೈಸ್ ಮಾಡ್ತೀವಿ, ಆ ತರ ಅವು ಕೂಡ ರೆಕಗ್ನೈಸ್ ಮಾಡ್ತವೆ. ಈಗ ಮೈನಾ ಆಗಿರ್ಬೋದು, ಚಾಟ್ ಅಲ್ಲಿ ಕೆಲವು ಟೈಮ್ ನೋಟ್ ನ ಎಂಡ್ ಮಾಡ್ತವೆ. ಸೊ ಅದೆಲ್ಲ ತುಂಬಾ ಮನೆಯಲ್ಲಿ ನೋಡಿ ಆಮೇಲೆ ಇಲ್ಲ ಏನಕ್ಕೆ ಹಾಗೆ ಮಾಡ್ತೇನೆ ಅಂತ ಕುತೂಹಲದಿಂದ ನಾನು ಅಲ್ಲಿಂದ ಶುರು ಆಗಿದ್ದು, ನನ್ನ ಇಲ್ಲಿ ತನಕ ತಗೊಂಡ್ಬಂದೆ. ಪಕ್ಷಿಗಳೇ ನೋಡಿ ಅವು ಏನ್ ಮಾಡ್ತವೆ ಅಂತ ಇದ್ ಮಾಡ್ಕೊಂಡು ಸರ್ಚ್ ಮಾಡಿದ್ದು. ಓಕೆ. ಈ ಗುಬ್ಬಚ್ಚಿಗಳನ್ನ ಮೊದ್ಲಿಂದನೂ ನಾವು ಚಿಕ್ಕವರಿಂದ ಕೇಳ್ತಾ ಇದ್ದೆ, ರೈತ ಮಿತ್ರ ಪಕ್ಷಿ ಅಂತ ಹೇಳ್ತಾರೆ. ಅದು ಏನ್ ರೀಸನ್ ಇರ್ಬೋದು? ಈಗ ರೈತರು ಏನ್ ಮಾಡ್ತಾ ಇದಾರೆ, ಬೆಳೆ ನಾಶ ಆಗ್ತಿದೆ,
ಅಂತ ಹೇಳಿ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಹೌದು ಅದೇ ಪಕ್ಷಿಗಳ ಸಂತತಿ ಜಾಸ್ತಿ ಇದ್ರೆ, ಗುಬ್ಬಚ್ಚಿಗಳು ಜಾಸ್ತಿ ಇದ್ರೆ ಏನಾಗುತ್ತೆ, ಇವಾಗ ಕ್ರಾಪ್ ಒಂದು ಬೆಳೆ ಹಾಳಾಗದೇನೆ ಏನು ಬೇರೆ ಇನ್ಸೆಕ್ಟ್ಸ್ಗಳು ಲಾರ್ವಾ ಸ್ಟೇಜ್ ಇರುತ್ತಲ್ಲ, ಆ ಲಾರ್ವೆ ಸ್ಟೇಜ್ನ ಅದು ಫೀಡ್ ಮಾಡೋದೇ ಕ್ರಾಪ್ಸ್ಗಳ ಮೇಲೆ. ಹೌದು ಯಾವಾಗ ಈ ಬರ್ಡ್ಸ್ ಇನ್ಕ್ರೀಸ್ ಆಗುತ್ತೆ, ಈಗ ಸ್ಪ್ಯಾರೋಗಳಾಗಿರ್ಬೋದು, ಬೇರೆ ಇನ್ನಿತರ ಪಕ್ಷಿಗಳಾಗಿರ್ಬೋದು, ಅದ್ರ ಸಂತತಿ ಯಾವಾಗ ಇನ್ಕ್ರೀಸ್ ಆಗುತ್ತೆ, ಅದ್ರ ಊಟನೇ ಆ ಲಾರ್ವಾ. ಹೌದು ಸೊ ಅದನ್ನು ಸಾಯಿಸೋಕ್ಕೆ ಏನು ಮಾಡ್ತಿದ್ದಾರೆ ನಮ್ಮ ರೈತರು, ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಲಾರ್ವಾಗಳು ಸಾಯ್ತಾ ಇದ್ದಾವೆ. ಅದನ್ನ ತಿನ್ನಕ್ ಬಂದ ಗುಬ್ಬಚ್ಚಿಗಳು ಅದನ್ನ ತಿಂದು ಇದು ಕೂಡ ಸತ್ತೋಗ್ತಾ ಇದ್ದಾವೆ. ಅದರಿಂದ ನಾವೇನ್ ಮಾಡ್ತಾ ಇದ್ವಿ ಈಗಿನ ಟೈಮಲ್ಲಿ, ನಾವು ಜಾಸ್ತಿ ಕೆಮಿಕಲ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ. ಫರ್ಟಿಲೈಸರ್ಸ್ ಮೇಲೆ ಡಿಪೆಂಡ್ ಆಗಿ ಇವಾಗ ತುಂಬಾ ಜಾಸ್ತಿ ಕ್ಯಾನ್ಸರ್ ತುಂಬಾ ಜಾಸ್ತಿ ನಮಗೆ ಜನಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದೊಂದು ಯಾವಾಗ ಅವಾಯ್ಡ್ ಆಗುತ್ತೆ, ಯಾವಾಗ ಪಕ್ಷಿಗಳದ್ದು ಸಂತತಿ ಇನ್ಕ್ರೀಸ್ ಆಗುತ್ತೆ, ಮನುಷ್ಯನ ಲೈಫ್ ಸೈಕಲ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ, ಅವ್ರದ್ದು ಆರೋಗ್ಯನೂ ಕೂಡ ಇಂಪ್ರೂವ್ ಆಗುತ್ತೆ. ಹೌದು, ಅಂದ್ರೆ ಹಾಗೆ ನೋಡಕ್ ಹೋದ್ರೆ ಮನುಷ್ಯ ಜೀವನಕ್ಕೆ ಪಕ್ಷಿಗಳು ಒಂದು ಮುಖ್ಯ ಸ್ಥಾನದಲ್ಲಿ ಇದಾವೆ, ನಮ್ಗೆ ಒಳ್ಳೇದ್ ಮಾಡೋದ್ರಲ್ಲಿ ಅಂತ ತಿಳ್ಕೊಬಹುದು. ಪಕ್ಷಿ ಒಂದೇ ಅಂತಲ್ಲ, ಈ ಭೂಮಿ ಮೇಲೆ ಯಾವ ಪ್ರಾಣಿಗಳಿದಾವೆ ಪ್ರತಿಯೊಂದು ಕೂಡ ಲೈಫ್ ಫುಡ್ ಚೈನ್ ಅಲ್ಲಿ ಮನುಷ್ಯನು ಕೂಡ ಬರ್ತಾರೆ ಅಂತ ಆಗ್ಲೇ ಹೇಳಿದೆ. ಸೊ ಒಂದು ಈಗ ಪಕ್ಷಿಗಳಾಗಿರ್ಬೋದು, ಇಲ್ಲ ಜೇನು ಹುಳ ಆಗಿರ್ಬೋದು, ಅಥವಾ ಬಟರ್ಫ್ಲೈ ಆಗಿರ್ಬೋದು, ಸೊ ಕೆಲವೊಂದು ಎಲ್ಲಾನು ಈ ಪ್ಲಾಂಟ್ಸ್ಗಳದ್ದು ಪೋಲಿನೇಷನ್ ಅಂತ ನಾವು ಓದಿದೀವಿ. ಯಾವುದೇ ಕೂಡ ಲೈಕ್ ನಶಿಸಿ ಹೋದ್ರೂ ಕೊನೆಗೆ ನಶಿಸಿ ಹೋಗೋದು ಮನುಷ್ಯನೇ. ಹೌದು, ಇದನ್ನ ನಾವು ತಿಳ್ಕೊಂಡು ಇನ್ ಮುಂದೇನಾದ್ರೂ ಎಚ್ಚೆತ್ಕೊಂಡು ಹೋಗ್ಬೇಕು ನಾವು. ಒಬ್ಬ ಮನುಷ್ಯ ಒಂದಿನ ಅವನೇನಾದ್ರೂ ಹಾಳು ಮಾಡಿದ್ರೆ ಅದು ಸುತ್ತಕೊಂಡು ವಾಪಸ್ ಬಂದು ಆ ಮನುಷ್ಯಂಗೆ ಮತ್ತೆ ವಾಪಸ್ ಮಾಡುತ್ತೆ. ಹೌದು, ಇಷ್ಟೊತ್ತು ನಮ್ಗೆ ಗುಬ್ಬಚ್ಚಿ ಹಾಗೂ ಪಕ್ಷಿಗಳ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ಟಂತ ಆದರ್ಶ ರಸ್ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ ನೋಡಿ, ನಮ್ಮ ಜೀವನದ ಲೈಫ್ ಸೈಕಲ್ಲಿಗೆ ಎಲ್ಲ ಪ್ರಾಣಿ ಪಕ್ಷಿಗಳು ಇನ್ಸೆಕ್ಟ್ಗಳದ್ದು ಕೂಡ ಒಂದು ಮುಖ್ಯ ಪಾತ್ರ ಇದೆ. ಈಗಲಾದರೂ ನಾವು ಎಚ್ಚೆತ್ಕೊಂಡು ಮುಂದೆ ನಮ್ಮ ಜೀವನಕ್ಕೆ ಸಹಾಯ ಆಗಲಿ, ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಅಂತನಾದರೂ ನಾವು ನಮ್ಮ ಪಕ್ಷಿ ಸಂತತಿಗಳನ್ನ ಮೇಲ್ ಬರೋದಕ್ಕೆ ಅವಕ್ಕೆ ಏನು ಸಹಾಯ ಆಗ್ಬೋದು, ನಮ್ಮ ಕೈಯಿಂದ ಆಗುವಂಥ ಒಂದು ಪುಟ್ಟ ಸಹಾಯ, ನಮ್ಮ ಮನೆ ಬಾಲ್ಕನಿಲಿ ಒಂದು ಪುಟ್ಟ ಧಾನ್ಯಗಳನ್ನ ಇಡೋದು, ನೀರು ಇಡೋದು, ನಮ್ಮನೆ ಗಾರ್ಡನ್ನಲ್ಲಿ ಸ್ವಲ್ಪ ನೀರು, ಪಕ್ಷಿಗಳಿಗೆ ಒಂದು ಜಾಗ ಮಾಡಿಕೊಟ್ರೆ ಅದು ನಮ್ಮಿಂದ ಒಂದು ಸಣ್ಣ ಸಹಾಯ ಮಾಡಿ ಅದರಿಂದ ಮುಂದಕ್ಕೆ ನಾವು ಒಳ್ಳೆ ಫಲನ ಪಡಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು.